ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಂಕುಲ ಯುದ್ಧ ವರ್ಣನೆ ಎಂಬ 116ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಭೀಷ್ಮನನ್ನು ರಕ್ಷಿಸುವುದಕ್ಕಾಗಿ ದೊಡ್ಡ ಸೈನ್ಯದೊಡನೆ ಕೂಡಿ ಬಂದಿದ್ದ ನಿನ್ನ ಪುತ್ರನನ್ನು ಅಭಿಮನ್ಯುವು ಎದುರಿಸಿದನು. ಆಗ ದುರ್ಯೋಧನನು ಕೋಪಗೊಂಡು 9 ಬಾಣಗಳನ್ನು ಅಭಿಮನ್ಯುವಿನ ಎದೆಗೆ ಗುರಿಯಿಟ್ಟು ಪ್ರಯೋಗಿಸಿದನು. ತಿರುಗಿ ಆತನ ಮೇಲೆ 3 ಬಾಣಗಳನ್ನು ಬಿಟ್ಟನು. ಅಭಿಮನ್ಯುವು ಮಹಾಕೋಪದಿಂದ ಮೃತ್ಯುವಿನ ನಾಲಗೆಯಂತಿದ್ದ ಒಂದು ಉಪ್ಪಿನ ಶಕ್ತಿಯನ್ನು ದುರ್ಯೋಧನನ ರಥದ ಕಡೆಗೆ ಪ್ರಯೋಗಿಸಿದನು. ಮಹಾರಥನಾದ ನಿನ್ನ ಮಗನು ಘೋರ ರೂಪದಿಂದ ಬರುತ್ತಿರುವ ಆ ಶಕ್ತಿಯನ್ನು ಕ್ಷುರಪ್ರದಿಂದ 2 ತುಂಡಾಗಿ ಕತ್ತರಿಸಿದನು. ಸತ್ಯಾಯುಧವು ವಿಫಲವಾದುದನ್ನು ಕಂಡು ಅಭಿಮನ್ಯುವು ದುರ್ಯೋಧನನ 2 ಕೈಗಳನ್ನು ಎದೆಯನ್ನು 3 ಬಾಣಗಳಿಂದ ಹೊಡೆದನು. ತಿರುಗಿ ದುರ್ಯೋಧನನ ಎದೆಗೆ ಉಗ್ರವಾದ 10 ಬಾಣಗಳನ್ನು ಪ್ರಯೋಗಿಸಿದನು. ಭೀಷ್ಮನ ನಾಶಕ್ಕಾಗಿಯೂ ಪಾರ್ಥನ ವಿಜಯಕ್ಕಾಗಿಯೂ ಆಶ್ಚರ್ಯಕರವು, ವೀರ ಕ್ಷತ್ರಿಯರಿಗೆ ಸಂತೋಷಜನಕವು, ಘೋರವೂ ವಿಚಿತ್ರವೂ ಆದ ಹೋರಾಟದಲ್ಲಿ ಅಭಿಮನ್ಯುವು ದುರ್ಯೋಧನನು ಕೈಕಲೆತಿದ್ದರು. ಮತ್ತೊಂದು ಕಡೆ ಸಾತ್ಯಕಿಯನ್ನೆದುರಿಸಿ ದ್ರೋಣಪುತ್ರನು ಅವನ ಎದೆಯ ಮೇಲೆ ಬಾಣಪ್ರಯೋಗ ಮಾಡಿದನು. ಸಾತ್ಯಕಿಯು ಅಶ್ವತ್ಥಾಮನನ್ನು ಎಲ್ಲಾ ಮರ್ಮಸ್ಥಾನಗಳಲ್ಲಿಯೂ 9 ಬಾಣಗಳಿಂದ ಹೊಡೆದನು. ಅಶ್ವತ್ಥಾಮನು ಸಾತ್ಯಕಿಯ 2 ಕೈಗಳನ್ನು ಎದೆಯನ್ನು 9 ಬಾಣಗಳಿಂದ ಹೊಡೆದು ತಿರುಗಿ 30 ಬಾಣಗಳಿಂದ ಅವನನ್ನು ಹೊಡೆದನು. ದ್ರೋಣಪುತ್ರನಿಂದ ಬಹಳವಾಗಿ ನೋಯಿಸಲ್ಪಟ್ಟ ಸಾತ್ಯಕಿಯು ಆ ಅಶ್ವತ್ಥಾಮನ ಮೇಲೆ 3 ಬಾಣಗಳನ್ನು ಬಿಟ್ಟನು. ಮತ್ತೊಂದು ಕಡೆಯಲ್ಲಿ ಮಹಾರಥನಾದ ಪೌರವನು ದೃಷ್ಟಕೇತುವನ್ನು ಅನೇಕ ಬಾಣಗಳಿಂದ ನೋಯಿಸಲು ದೃಷ್ಟಕೇತುವು ಕೋಪಗೊಂಡು ಪೌರವನನ್ನು ತೀಕ್ಷ್ಣವಾದ 30 ಬಾಣಗಳಿಂದ ಹೊಡೆದನು. ಪೌರವನು ದೃಷ್ಟಕೇತುವಿನ ಬಿಲ್ಲನ್ನು ಭೇದಿಸಿ ದುಷ್ಟ ಸಿಂಹನಾದ ಮಾಡಿ ಆತನ ಮೇಲೆಯೂ ಬಾಣಗಳನ್ನು ಬಿಟ್ಟನು. ಆಗಲೇ ದೃಷ್ಟಕೇತುವು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು 73 ಬಾಣಗಳಿಂದ ಪೌರವನನ್ನು ಹೊಡೆದನು. ದೊಡ್ಡ ಬಿಲ್ಲಾಳುಗಳು, ಮಹಾವೀರರು, ಮಹಾರಥರೂ ಆದ ಅವರಿಬ್ಬರು ಯುದ್ಧ ಭೂಮಿಯಲ್ಲಿ ಒಬ್ಬರ ಮೇಲೊಬ್ಬರು ದೊಡ್ಡ ಬಾಣವರ್ಷವನ್ನು ಸುರಿಸಿದರು. ಅವರಿಬ್ಬರು ಒಬ್ಬರ ಬಿಲ್ಲನ್ನು ಮತ್ತೊಬ್ಬರು ಭೇದಿಸಿ ರಥಾಶ್ವಗಳನ್ನು ಕೊಂದು ಕೊನೆಗೆ ಇಬ್ಬರು ರಥಹೀನರಾಗಿ ಕತ್ತಿಯ ಯುದ್ಧಕ್ಕಾಗಿ ಒಬ್ಬರನ್ನೊಬ್ಬರು ಎದುರಿಸಿದರು. ಅವರಿಬ್ಬರು 100 ಚಂದ್ರಕಗಳಿಂದಲೂ 100 ತಾರಕೆಗಳಿಂದಲೂ ಚಿತ್ರಿತರಾಗಿ ವೃಷಭದ ಚರ್ಮದಿಂದ ಮಾಡಲ್ಪಟ್ಟು ವಿಚಿತ್ರಗಳಾದ 2 ಖೇಟಕಗಳನ್ನು, ಕಾಂತಿಯುಕ್ತವಾಗಿ ಥಳಥಳಿಸುವ 2 ಕತ್ತಿಗಳನ್ನು ಕೈಗೆತ್ತಿಕೊಂಡು ದೊಡ್ಡ ಕಾಡಿನಲ್ಲಿ ಒಂದು ಹೆಣ್ಣು ಸಿಂಹಕ್ಕಾಗಿ ಹೋರಾಡುವ 2 ಗಂಡು ಸಿಂಹಗಳಂತೆ ಒಬ್ಬರನ್ನೊಬ್ಬರು ಎದುರಿಸಿದರು. ಅವರಿಬ್ಬರು ವಿಚಿತ್ರ ಮಂಡಲ ಗತಿಗಳಿಂದ ಸಂಚರಿಸುತ್ತಿದ್ದರು. ಆಗ ಪೌರವನು ತನ್ನ ದೊಡ್ಡ ಕತ್ತಿಯಿಂದ ದೃಷ್ಟಕೇತುವಿನ ನಡು ತಲೆಯ ಮೇಲೆ ಹೊಡೆಯುತ್ತಾ ನಿಲ್ಲು ನಿಲ್ಲು ಎಂದನು. ಆಗ ಚೇದಿರಾಜನು ತೀಕ್ಷ್ಣವಾದ ದೊಡ್ಡ ಕತ್ತಿಯಿಂದ ಆ ಪೌರವನನ್ನು ಮೊಳಕೈಯ ಭಾಗದಲ್ಲಿ ಹೊಡೆದನು. ಶತ್ರುನಾಶಕರಾದ ಅವರಿಬ್ಬರು ಒಬ್ಬರನ್ನೊಬ್ಬರು ಮಹಾವೇಗಗಳಿಂದ ಹೊಡೆದು ಕೆಳಕ್ಕೆ ಕೆಡಹಿದರು. ಆಗ ನಿನ್ನ ಮಗನಾದ ಜಯತ್ಸೇನನು ಪೌರವನನ್ನು ತನ್ನ ರಥದ ಮೇಲೇರಿಸಿಕೊಂಡು ರಥದೊಡನೆ ಆ ಯುದ್ಧರಂಗದಿಂದ ಹೊರಕ್ಕೆ ಹೋದನು. ಹಾಗೆಯೇ ಸಹದೇವನು ಆ ದೃಷ್ಟಕೇತುವನ್ನು ಯುದ್ಧರಂಗದಿಂದ ಹೊರಕ್ಕೆ ಕರೆದುಕೊಂಡು ಹೋದನು. ಚಿತ್ರಸೇನನು ಸುಶರ್ಮನ ಮೇಲೆ ಅನೇಕ ಬಾಣಗಳನ್ನು ಪ್ರಯೋಗಿಸಿ ಆತನನ್ನು 60 ಬಾಣಗಳಿಂದಲೂ ಆಮೇಲೆ 9 ಬಾಣಗಳಿಂದಲೂ ಹೊಡೆದನು. ಸುಶರ್ಮನು ಕೋಪಗೊಂಡು ನಿನ್ನ ಪುತ್ರನ ಮೇಲೆ ತೀಕ್ಷ್ಣವಾದ 100 ಬಾಣಗಳನ್ನು ಪ್ರಯೋಗಿಸಿದನು. ತಿರುಗಿ ಚಿತ್ರಸೇನನು 30 ಬಾಣಗಳಿಂದ ಸುಶರ್ಮನನ್ನು ಹೊಡೆದನು. ಸುಶರ್ಮನು ಮೇಲೆ ಮೇಲೆ ಅವನನ್ನು ಹೊಡೆದನು. ಭೀಷ್ಮನಿಗಾಗಿ ಆರಂಭಿಸಿದ ಆ ಯುದ್ಧದಲ್ಲಿ ಭೀಷ್ಮನನ್ನು ಕೊಲ್ಲುವ ದೃಢ ಪ್ರಯತ್ನದಿಂದ ಅಭಿಮನ್ಯುವು ಪಾರ್ಥನಿಗಾಗಿ ಬೃಹದ್ಬಲನೊಡನೆ ಯುದ್ಧ ಮಾಡಿದನು. ಆಗ ಆ ಕೋಸಲೇಂದ್ರನು ಅರ್ಜುನ ಕುಮಾರನನ್ನು 5 ಬಾಣಗಳಿಂದ ಹೊಡೆದು ತೀಕ್ಷ್ಣವಾದ 20 ಬಾಣಗಳನ್ನು ತಿರುಗಿ ಪ್ರಯೋಗ ಮಾಡಿದನು. ಸುಭದ್ರಾ ಪುತ್ರನು 8 ಬಾಣಗಳಿಂದ ಕೋಸಲೇಂದ್ರನನ್ನು ಹೊಡೆದನು. ಆದರೂ ಯುದ್ಧದಲ್ಲಿ ಆತನನ್ನು ಕದಲಿಸಲು ಸಾಧ್ಯವಿಲ್ಲದಂತಾಯಿತು. ತಿರುಗಿ ಆತನು ಕೋಸಲೇಂದ್ರನನ್ನು ಬಾಣಗಳಿಂದ ಹೊಡೆದು ಆತನ ಬಿಲ್ಲನ್ನು ಭೇದಿಸಿ ತಿರುಗಿ 30 ಬಾಣಗಳನ್ನು ಆತನ ಮೇಲೆ ಪ್ರಯೋಗಿಸಿದನು. ಆಗ ಬೃಹದ್ಬಲ ರಾಜಪುತ್ರನು ಮಹಾಕೋಪದಿಂದ ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ಅಭಿಮನ್ಯುವನ್ನು ಅನೇಕ ಬಾಣಗಳಿಂದ ಪ್ರಹರಿಸಿದನು.
ವೇಗಶಾಲಿಗಳು ವಿಚಿತ್ರ ಯೋಧಿಗಳು ಆದ ಅವರಿಬ್ಬರಿಗೂ ದೇವಾಸುರ ಯುದ್ಧದಲ್ಲಿ ಬಲಿ ಚಕ್ರವರ್ತಿಗೂ ಇಂದ್ರನಿಗೂ ಯುದ್ಧವು ನಡೆದಂತೆ ಭೀಷ್ಮ ನಿಮಿತ್ತವಾಗಿ ಪ್ರಬಲ ಯುದ್ಧವು ನಡೆಯಿತು. ವಜ್ರಧಾರಿಯಾದ ಇಂದ್ರನು ಪರ್ವತಗಳನ್ನು ಭೇದಿಸಿದಂತೆ ಭೀಮಸೇನನು ಆನೆಯ ಸೈನ್ಯವನ್ನು ಎದುರಿಸಿ ಯುದ್ಧ ಮಾಡುತ್ತಿದ್ದನು. ಭೀಮನಿಂದ ಕೆಡಹಲ್ಪಟ್ಟ ಪರ್ವತ ಸಮಾನಗಳಾದ ಆನೆಗಳು ದಿಕ್ಕುಗಳನ್ನು ಮೊಳಗಿಸುವಂತೆ ಬೀಳುತ್ತಿದ್ದವು. ಅವುಗಳು ಮುರಿದು ಬಿದ್ದ ಪರ್ವತಗಳಂತೆಯೇ ಕಾಣಿಸಿದವು. ಆಮೇಲೆ ಯುಧಿಷ್ಠಿರನು ದೊಡ್ಡ ಸೇನೆಯಿಂದ ರಕ್ಷಿತನಾಗಿ ತನ್ನನ್ನು ಎದುರಿಸಿದ ಮದ್ರರಾಜನೊಡನೆ ಯುದ್ಧಕ್ಕೆ ನಿಂತನು. ಇಬ್ಬರು ಬಾಣಗಳಿಂದ ಹೊಡೆದಾಡಿದರು. ಇನ್ನೊಂದು ಕಡೆ ಸೈಂಧವ ರಾಜನು 9 ಬಾಣಗಳನ್ನು ತಿರುಗಿ 3 ಬಾಣಗಳನ್ನು ವಿರಾಟ ರಾಜನ ಮೇಲೆ ಬಿಟ್ಟನು. ವಿರಾಟನು ಸೈಂಧವನನ್ನು ತೀಕ್ಷ್ಣವಾದ 30 ಬಾಣಗಳಿಂದ ಎದೆಯ ಮಧ್ಯಭಾಗದಲ್ಲಿ ಹೊಡೆದನು. ವಿಚಿತ್ರ ಆಯುಧಗಳಿಂದಲೂ ವಿಚಿತ್ರ ಚಾಪಗಳಿಂದಲೂ ವಿಚಿತ್ರ ಧ್ವಜ ಕವಚಗಳಿಂದಲೂ ಕೂಡಿದ ಆ ಸೈಂಧವ ವಿರಾಟ ರಾಜರಿಬ್ಬರು ಯುದ್ಧದಲ್ಲಿ ವಿಚಿತ್ರ ರೂಪವುಳ್ಳವರಂತೆ ಕಾಣಿಸಿದರು. ದ್ರೋಣನು ಪಾಂಚಾಲ ಪುತ್ರನನ್ನು ಎದುರಿಸಿ ಉತ್ಮಾಸ್ತ್ರಗಳುಳ್ಳ ಬಾಣಗಳಿಂದ ಪ್ರಬಲ ಯುದ್ಧ ಮಾಡಿದನು. ದ್ರೋಣನು ಆತನ ಬಿಲ್ಲನ್ನು ಕತ್ತರಿಸಿ ಆತನ ಮೇಲೆ 50 ಬಾಣಗಳನ್ನು ಪ್ರಯೋಗಿಸಿದನು. ಆಗ ದೃಷ್ಟದ್ಯುಮ್ನನು ದ್ರೋಣನು ನೋಡುತ್ತಿರುವಂತೆಯೇ ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ಆತನ ಮೇಲೆ ಬಾಣ ಪ್ರಯೋಗ ಮಾಡಿದನು. ದ್ರೋಣನು ತನ್ನ ಬಾಣಗಳಿಂದ ಅವನ್ನೆಲ್ಲ ಭೇದಿಸಿ ದೃಪದ ಪುತ್ರನ ಮೇಲೆ 5 ಬಾಣಗಳನ್ನು ಪ್ರಯೋಗಿಸಿದನು. ಆಮೇಲೆ ದೃಷ್ಟದ್ಯುಮ್ನನು ಕೋಪಗೊಂಡು ದ್ರೋಣನ ಮೇಲೆ ಯಮದಂಡಕ್ಕೆ ಸಮಾನವಾದ ಗದೆಯನ್ನೆಸೆದನು. ವೇಗದಿಂದ ಬರುತ್ತಿರುವ ಸುವರ್ಣಾಲಂಕೃತವಾದ ಆ ಗದಾಯುಧವನ್ನು ದ್ರೋಣನು 50 ಬಾಣಗಳಿಂದ ಕಡಿದನು. ದ್ರೋಣನ ಬಾಣಗಳಿಂದ ಚೂರ್ಣಿತವಾದ ಆ ಗದಾಯುಧವು ಅದರಿ ಕೆಳಗೆ ಬಿದ್ದಿತು. ಅದನ್ನು ನೋಡಿ ದೃಷ್ಟದ್ಯುಮ್ನನು ಒಂದು ಉಕ್ಕಿನ ಶಕ್ತಿಯನ್ನು ದ್ರೋಣನ ಮೇಲೆ ಪ್ರಯೋಗಿಸಿದನು. ದ್ರೋಣನು ಆ ಶಕ್ತ್ಯಾಯುಧವನ್ನು 9 ಬಾಣಗಳಿಂದ ಭೇದಿಸಿ ದೃಷ್ಟದ್ಯುಮ್ನನನ್ನು ಬಾಣಗಳಿಂದ ಪೀಡಿಸಿದನು. ಹೀಗೆ ಭೀಷ್ಮ ನಿಮಿತ್ತವಾಗಿ ದ್ರೋಣ ಪಾರ್ವತರಿಬ್ಬರಿಗೂ ಘೋರ ಯುದ್ಧವು ನಡೆಯಿತು. ಅರ್ಜುನನು ಬಾಣಗಳನ್ನು ಬಿಡುತ್ತಾ ಭೀಷ್ಮನ ಸಮೀಪಕ್ಕೆ ಹೋಗಿ ಕಾಡಿನಲ್ಲಿ ಮದದಾನೆಯನ್ನು ಹೇಗೂ ಹಾಗೆ ಆತನನ್ನು ಎದುರಿಸಿದನು. ಭಗದತ್ತನು ಮುಮ್ಮದವುಳ್ಳ ತನ್ನ ಪುರದಾನೆಯನ್ನೇರಿ ಆ ಪಟ್ಟದ ಆನೆಯನ್ನೇರಿ ಅರ್ಜುನನನ್ನು ಎದುರಿಸಿದನು. ಐರಾವತಕ್ಕೆ ಸಮಾನವಾಗಿ ವೇಗದಿಂದ ತನಗೆದಿರಾದ ಆ ಆನೆಯನ್ನು ಅರ್ಜುನನು ಪ್ರಯತ್ನದಿಂದ ತಡೆದನು. ಆಗ ಭಗದತ್ತ ರಾಜನು ಅರ್ಜುನನನ್ನು ಬಾಣವರ್ಷಗಳಿಂದ ಮುಚ್ಚಿದನು. ಅರ್ಜುನನು ಬಾಣಗಳಿಂದ ಆ ಆನೆಯನ್ನು ಹೊಡೆದು ಆಮೇಲೆ ಶಿಖಂಡಿಯನ್ನು ಕುರಿತು, ನೀನು ಹೋಗು ಹೋಗು, ಭೀಷ್ಮನೊಡನೆ ಯುದ್ಧ ಮಾಡು, ಆತನನ್ನು ಕೊಲ್ಲು ಎಂದು ಪ್ರೋತ್ಸಾಹಿಸಿದನು. ಇದನ್ನು ನೋಡಿ ಭಗದತ್ತನು ಪಾರ್ಥನನ್ನು ಬಿಟ್ಟು ದೃಪದನ ರಥವನ್ನು ಎದುರಿಸಿ ಹೊರಟನು. ತಲಾಗಿ ಅರ್ಜುನನು ಶಿಖಂಡಿಯನ್ನು ಮುಂದೆ ಬಿಟ್ಟುಕೊಂಡು ವೇಗದಿಂದ ಭೀಷ್ಮನನ್ನು ಎದುರಿಸಿ ಬಂದನು. ಆಗ ನಡೆದ ಯುದ್ಧದಲ್ಲಿ ನಿನ್ನ ಕಡೆಯ ವೀರರೆಲ್ಲರೂ ಒಂದಾಗಿ ಅರ್ಜುನನನ್ನೇ ಎದುರಿಸಿ ಬಂದರು. ಆಕಾಶದಲ್ಲಿ ಮೇಘಗಳನ್ನು ವರ್ಷಾಕಾಲದ ಗಾಳಿಯು ಚಿನ್ನ ಭಿನ್ನವಾಗಿ ಮಾಡುವಂತೆ ಅರ್ಜುನನು ನಿನ್ನ ಪುತ್ರರ ಹಲವು ಬಗೆಯ ಸೈನ್ಯಗಳನ್ನು ಚದುರಿಸಿದನು. ಅದು ಬಹಳ ಆಶ್ಚರ್ಯಕರವಾಗಿದ್ದಿತು. ಆಗಲೇ ಶಿಖಂಡಿಯು ನಿರ್ಭಯವಾಗಿ ಬಂದು ಭೀಷ್ಮನನ್ನು ಅನೇಕ ಬಾಣಗಳಿಂದ ಮುಚ್ಚಿದನು. ಆಗ ಅಗ್ನಿಯಂತೆ ಉರಿಯುತ್ತಿದ್ದ ಅವನ ರಥವೇ ಅಗ್ನಿಶಾಲೆ, ಬಿಲ್ಲುಗಳೇ ಜ್ವಾಲೆಗಳು, ಗದಾ ಖಡ್ಗ ಚಕ್ರಾಯುಧಗಳೇ ಇಂಧನಗಳು, ಬಾಣ ಸಮೂಹಗಳೇ ಮಹಾಜ್ವಾಲೆಗಳು. ಇಂಥ ಶಿಖಂಡಿ ಎಂಬ ಅಗ್ನಿಯು ಆ ಯುದ್ಧದಲ್ಲಿ ಕ್ಷತ್ರಿಯರನ್ನು ಆವರಿಸಿದಂತಾಯಿತು. ಭೀಷ್ಮನು ಆಗ ಕಾಡಿನಲ್ಲಿ ಚೆನ್ನಾಗಿ ವೃದ್ಧಿಯಾದ ಅಗ್ನಿಯು ಗಾಳಿಯೊಡನೆ ಸೇರಿದಂತೆ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ತೇಜಸ್ಸಿನಿಂದ ಜ್ವಲಿಸುತ್ತಿದ್ದನು. ಯುದ್ಧರಂಗದಲ್ಲಿ ಪಾರ್ಥನಿಗೆ ಸಹಾಯಕರಾಗಿ ಬಂದ ಸೋಮಕರನ್ನೆಲ್ಲ ಹೊಡೆದು ಪಾರ್ಥನ ಸೈನ್ಯವನ್ನು ತಡೆದನು. ತನ್ನ ಬಾಣ ಧ್ವನಿಯಿಂದ ದಿಕ್ಕು ವಿದಿಕ್ಕುಗಳನ್ನೆಲ್ಲ ಮೊಳಗಿಸಿದನು. ರಥಿಕರೊಡನೆ ರಥಗಳನ್ನು, ರಾಹುತರೊಡನೆ ಕುದುರೆಗಳನ್ನು ಕೆಡಹುತ್ತಾ ರಥ ಸಮೂಹಗಳನ್ನು ಎಲೆಗಳಿಲ್ಲದ ತಾಳೆ ಕಾಡುಗಳಂತೆ ಮಾಡುತ್ತಿದ್ದನು. ಗಜ ತುರಗಗಳನ್ನೆಲ್ಲ ಮನುಷ್ಯ ಶೂನ್ಯವಾಗಿ ಮಾಡಿದನು. ಸಿಡಿಲಿಗೆ ಸಮಾನವಾದ ಆ ಭೀಷ್ಮನ ಧನುಷ್ಠಂಕಾರ ಧ್ವನಿಯನ್ನು ಕೇಳಿ 4 ಕಡೆಗಳಲ್ಲಿರುವ ಸೈನ್ಯಗಳು ನಡುಗಿದವು. ನಿನ್ನ ಪಿತನ ಬಾಣಗಳೊಂದು ವ್ಯರ್ಥವಾಗದಿದ್ದವು. ಅವನ ಬಾಣಗಳಿಂದ ಯಾವ ಶರೀರದಲ್ಲಿಯೂ ತಡೆಯೇ ಇರಲಿಲ್ಲ. ರಥಗಳೆಲ್ಲ ಮನುಷ್ಯ ಶೂನ್ಯವಾಗಿ ಕುದುರೆಗಳಿಂದ ನಾನಾ ಕಡೆಗೂ ಎಳೆದಾಡಲ್ಪಡುತ್ತಿದ್ದವು. ಮಹಾರಥರೆಂದು ಪ್ರಸಿದ್ಧಿಗೊಂಡವರು, ಮಹಾಕುಲ ಪ್ರಸೂತರು ಶರೀರ ತ್ಯಾಗಕ್ಕೆ ಸಿದ್ಧರಾಗಿ ಯುದ್ಧದಲ್ಲಿ ಮುಂದಿಟ್ಟ ಕಾಲನ್ನು ಹಿಂದಿಡದವರು, ಧ್ವಜಗಳುಳ್ಳವರು ಆದ 10,000 ಮಂದಿ ಚೈದ್ಯರು
ಕರುಷರು, ಕಾಶಿ ದೇಶದ ರಾಜರು, ಚತುರಂಗ ಸೇನೆಗಳೊಡನೆ ಭೀಷ್ಮನನ್ನು ಎದುರಿಸಿ ಕಾಲಾಂತಕನಂತಿದ್ದ ಅವನಿಂದ ಹತರಾಗಿ ಪರಲೋಕವನ್ನೈದಿದರು. ಓ ರಾಜ, ಆಗಿನ ಯುದ್ಧರಂಗದಲ್ಲಿ ಭೀಷ್ಮನನ್ನು ಎದುರಿಸಿ ತಾನು ಬದುಕಿ ಹೋಗುವೆನು ಎಂಬ ಆಶೋತ್ತರವು ಸೋಮಕರಲ್ಲಿ ಒಬ್ಬನಿಗಾದರೂ ಇರಲಿಲ್ಲ. ಆಗ ಜನರು ಭೀಷ್ಮನ ಪರಾಕ್ರಮವನ್ನು ಕಂಡು ರಣರಂಗದಲ್ಲಿ ಯುದ್ಧ ಮಾಡಲು ಬಂದವನು ಒಬ್ಬೊಬ್ಬನು ಮೃತ್ಯುವಿನ ಬಾಯಿಗೆ ಬಿದ್ದಂತೆಯೇ ಎಂದು ಭಾವಿಸಿದರು. ಆಗ ಕೃಷ್ಣನನ್ನು ಸಾರಥಿಯಾಗಿ ಉಳ್ಳ ಅರ್ಜುನನೊಬ್ಬನು, ಶಿಖಂಡಿಯೊಬ್ಬನು, ಇವರಿಬ್ಬರನ್ನು ಬಿಟ್ಟು ಬೇರೊಬ್ಬರು ಯುದ್ಧದಲ್ಲಿ ಭೀಷ್ಮನನ್ನು ಎದುರಿಸಿ ನಿಲ್ಲಲಿಲ್ಲ. ಇದು 116ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.